ಲೈಟ್ ಅನಾರಿ ಇರುತ್ತೆ. ಅಕ್ಕಿ ಆದಷ್ಟು ಬೇಗ ಮನೆ ಬಿಡಲ್ಲ ಇದು, ಎಷ್ಟೇ ಆಗಲಿ ಮನೆ ಹುಡ್ಕೊಂಡು ಬರ್ತದೆ. ಸರ್ ಇವಾಗ ನೋಡಿ ಒರಿಜಿನಲ್ ಗಂಜಾಂಬ್ಲಿಂದ ಒಂದು ಗಂಡು ಒಂದು ಹಾಕಿರ್ತೀನಿ. ಧೂಮಾರ್ ಹಾಕ್ದಾರ ಗಂಡು ತುಂಬ ನೋಡಿ, ಇದು ಒಂದು ಧೂಮಾರ್ ಹಾಕ್ದಾರ ಒಂದು ಗಂಡು ಒಂದು ಹಾಕಿದ್ರಿ. ತೋರ್ಸನ ಅಲೈಕನ್ ಒರಿಜಿನಲ್ ಅಂತ, ಅದ್ರ ಮಗಳಿದು 8 ಮುಕ್ಕಾಲು ಅವ್ರ ಮರಿಯಣ್ಣ ಮನೆ ಮೇಲೆ ಆಡಿರೋ ಅಕ್ಕಿ ಇದು. ಕವಾಗುಳ್ದಾರ್ಗಳು ಒರಿಜಿನಲ್ ಅಕ್ಕಿ ಸರ್ ಇದು. ನಮ್ಮ ಗುರುಮೂರ್ತಿ ಅನ್ನೋರ ಅಕ್ಕಿಯಲ್ಲಿ ಅಕ್ಕಿ ಇದು. ಅವ್ರ ಅಕ್ಕಿಗಳು ಸುಮಾರು ಅಕ್ಕಿ ನಮ್ಮ ಪರಿಚಯ ಇದೆ, ಅದರಲ್ಲಿ ಗುಲ್ದಾರ್ಗಳಂತೂ ನಮ್ಮ ಫೇವ್ರೇಟು. ಸೊ ಈ ಪ್ಯಾಟರ್ನ್ ಇರುತ್ತೆ. ಇದು ನೋಡಿ ನಮ್ಮ ಗುರುಮೂರ್ತಿ ಅನ್ನೋರ್ ಲೇನೇಜ್ ಈ ಪಟ್ಟ ಬಿಡ್ತಾ ಇದ್ದಾರೆ. ಒಳ್ಳೆ ಟೈಮ್ ಮಾಡಿದೆ. ಇದನ್ನ ಹಂಗೆ ರೆಕ್ಕೆ ಸಮೇತನೇ ಹಾಕ್ತಾ ಇರ್ತೀನಿ, ಯಾರನ್ನ ಬಿಟ್ಟು ತಿಳಿಸ್ಬೋದು ಇದು. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. RB ರೇಗ್ದಾರಿಂದ ಫ್ರೆಂಡ್ಸ್, ಇವತ್ತು ನೋಡಿ ನಮ್ಮ ಜಾನ್ ಸರ್ನ ಕರ್ಕೊಂಡ್ ಬಂದಿರ್ತೀನಿ. ಲಾಸ್ಟ್ ಟೈಮ್ ನಮ್ಮ ಗುರುಮೂರ್ತಿ ಅಣ್ಣ ಅವ್ರದ್ದು ಸ್ವಲ್ಪ ಅಕ್ಕಿಗಳು ಕೊಟ್ಟಿದ್ರಿ ಇವರು. ಇವತ್ತಿನ ಸ್ಪೆಷಲ್ ಏನಿರುತ್ತೆ ಅಂದರೆ ನಮ್ಮ ಗುರುಮೂರ್ತಿ ಅಣ್ಣ ಅವ್ರದ್ದು ಮತ್ತು ಫೈಲ್ ಮಾಡಿ ಮರಿಯಣ್ಣ ಅವ್ರದ್ದು ಇವತ್ತಿನ ಸ್ಪೆಷಲ್ ಅವ್ರದ್ದೇ ಇರುತ್ತೆ. ಬನ್ನಿ ಫ್ರೆಂಡ್ಸ್ ನೋಡೋಣ. ಆಯಿತು, ಸ್ಟಾರ್ಟಿಂಗೇ ನೋಡೋಣ, ಒಂದು ಗುಲ್ದಾರ ನೋಡೋಣ. ಫ್ರೆಂಡ್ಸ್ ನೋಡಿ, ಇದು ನಮ್ಮ ಗುರುಮೂರ್ತಿ ಅಣ್ಣ ಅವರಲ್ಲಿ ಅಕ್ಕಿಯಲ್ಲಿ ಅಕ್ಕಿ ಇದು. ತುಂಬ ಒಳ್ಳೆ ಲಾಲ್ ಕಟ್ಟು, ತುಂಬ ಸೂಪರ್ ಗಂಡು, ಗುಲ್ದಾರ್ ಗಂಡು ನೋಡ್ಬೋದು. ಕ್ವಾಲಿಟಿನೂ ಹಳೆ ಲೈನೇಜ್ ಏನಿರುತ್ತೋ ಅದ್ರಲ್ಲಿ ನೀಟಾಗಿ ಗೊತ್ತಾಗ್ತಾ ಇರುತ್ತೆ ನಿಮಗೆ. ತುಂಬ ಒಳ್ಳೆ ಗಂಡು ಇದು. ಶೇಪ್ ನೋಡೋಣ ಫ್ರೆಂಡ್ಸ್, ಇದು ತುಂಬ ಒಳ್ಳೆ ಶೇಪು, ತುಂಬ ಒಳ್ಳೆ ಲಾಂಗ್ ಟೈಮ್ ಅಕ್ಕಿಗಳಿವು. ಎಲ್ಲ ದೊಡ್ಡ ಅಕ್ಕಿಗಳೇ ಇರುತ್ತೆ ಇವತ್ತಿನ ಸ್ಪೆಷಲ್ಲು. ನೋಡ್ಬೋದು ಫ್ರೆಂಡ್ಸ್ ಇವಾಗ. ಆಯ್ತು ಫ್ರೆಂಡ್ಸ್, ನೋಡಿದ್ರೆ ಇವಾಗ ಇನ್ನೊಂದು ಮಕ್ಷಿ ಒಂದು ತೋರಿಸ್ತೀನಿ ನೋಡಿ. ತುಂಬ ಒಳ್ಳೆ ಮಕ್ಷಿ ಇದು. ಇದರಲ್ಲಿ ನಮ್ಮ ಜಾನ್ ಸರ್ ಲಾಸ್ಟ್ ಟೈಮ್ ಕೊಟ್ಟಿದ್ರು, ಒಂದು 11 ಮುಕ್ಕಾಲು ಅವ್ರು ಆಡಿದೆ. ಸೇಲ್ಗೂ ಲಾಸ್ಟ್ ಟೈಮ್ ಹಾಕಿ 5,000ಕ್ಕೆ. ಅದ್ರ ಬ್ಲಡ್ ಲೈನ್ಗಳಿಗೂ ಹೊಡೆದಿಟ್ಟಿರೋ ಒಂದು ಅಕ್ಕಿಗಳು. ಯಾಕಂದ್ರೆ ಸುಮಾರು ಜನ ಕೇಳ್ತಾ ಇದ್ರಿ ಅದ್ರಲ್ಲಿ ಅಕ್ಕಿ ಬೇಕು ಅಂತ, ಅದಕ್ಕೋಸ್ಕರ ಇವತ್ತು ತರಿಸಿರ್ತೀನಿ ಇದು. ನೋಡ್ಬೋದು ಗರಿ, ತುಂಬ ಒಳ್ಳೆ ಗರಿ, ಲೈಟ್ ಲಾಲ್ ಕಟ್ಟಿರುತ್ತೆ. ಓಕೆ, ಕ್ವಾಲಿಟಿ ನೋಡ್ಬೋದು ನೀವು. ನಮ್ಮ ಗುರುಮೂರ್ತಿ ಅಣ್ಣ ಅವ್ರದ್ದು ಪುಷ್ಪಣ್ಣ ಅವ್ರದ್ದು ಮಿಕ್ಸ್ ಇದು. ತುಂಬ ಒಳ್ಳೆ ಲಾಂಗ್ ಟೈಮ್ ಅಕ್ಕಿಗಳಿವು. ನೋಡೋಣ ಶೇಪ್ ನೋಡೋಣ. ಸಿಂಗಲ್ ಟೈಲು, ತುಂಬ ಚೆನ್ನಾಗಿರುತ್ತೆ ಬ್ರೀಡಿಂಗ್ ಅಂತ. ಓಕೆ, ಸರ್ ಇದು ಸಬ್ಜಾಗ್ಲಲ್ಲಿ ಅಕ್ಕಿ ಸರ್ ಇದು. ತುಂಬ ಒಳ್ಳೆ ಗಂಡು ಇದು. ಇದೂ ಅಷ್ಟೇ ಲೈನೇಜ್ ಗೊತ್ತು, ಎತ್ತಿಟ್ಟಿರೋ ಅಕ್ಕಿ ಇದು. ಓಕೆ, ತುಂಬ ಟಾಪ್ ಕ್ಲಾಸ್ ಆಗಿರುತ್ತೆ. ಒಳ್ಳೆ ಲಾಂಗ್ ಟೈಮ್ ಅಕ್ಕಿ ಇದೆ. ಕ್ವಾಲಿಟಿ ನೋಡ್ಬೋದು ನೀವು. ಹಳೆ ಗಂಡು ತುಂಬ ಚೆನ್ನಾಗಿರುತ್ತೆ. ಅದರ ಲೆಂತ್ ಅಂತೂ ತುಂಬ ಫಸ್ಟ್ ಕ್ಲಾಸ್ ಆಗಿರುತ್ತೆ ಇದು. ಇದು ನೋಡ್ಬೋದು ನಮ್ಮ ಗುರುಮೂರ್ತಿ ಅಣ್ಣ ಅಕ್ಕಿಯಲ್ಲಿ ಅಕ್ಕಿ ಇದು. ತುಂಬ ಒಳ್ಳೆ ಗಂಡು ಇದು. ಸಬ್ಜಾದಲ್ಲಿ ಬಂದಿರೋದು ಇದು. ನೋಡೋಕ್ಕೆ ಬಿಡೋದು ಮಾತ್ರ ಕಾಣ್ತಾ ಇರುತ್ತೆ. ತುಂಬ ಒಳ್ಳೆ ಗಂಡು ಇದು. ಸರ್ ಇದ್ರದ್ದು ಏನು ಬೆಲೆ ಹೇಳ್ತೀರಾ? ಏನು ಸರ್ ಒಂದು 3 ಅಕ್ಕಿ ಇದೆ, ಅದು ಪರ್ಸನಲ್ ನಾನು ಹೇಳ್ತೀನಿ. ಯಾಕಂದರೆ ಸುಮಾರು ಜನ ಕೇಳ್ತಾ ಇದ್ದಾರೆ, ಯಾಕಂದ್ರೆ ಲಾಸ್ಟ್ ಟೈಮ್ ಹಾಕಿದ್ದು ಮಕ್ಷಿಯಲ್ಲಿ ಹೆಣ್ಣು ಕಳಿಸಿ ಗಂಡು ಕೊಡಿಸಿ ಅಂತ, ಅದಕ್ಕೋಸ್ಕರ ತರಿಸಿದ್ದೀನಿ ಅವ್ರ ಕಡೆ ಸರ್. ನಾನು ಹೇಳ್ತೀನಿ ಸರ್. ಓಕೆ ಸರ್. ಫ್ರೆಂಡ್ಸ್ ನೋಡಿ, ಇದು ಮಕ್ಷಿ ಎಣ್ಣೆ ಇದು. ಈಗ ಸುಮಾರು ಜನ ಕೇಳಿದೆ ಅದರಲ್ಲಿ ಹೆಣ್ಣು ಇಲ್ಲ ಗಂಡು ಅದನ್ನ ಕೊಡಿಸಿ ಅಂತ. ಒಂದು 2 ಹೆಣ್ಣು ತಂದಿರ್ತಾರೆ, ತುಂಬ ಒಳ್ಳೆ ಹೆಣ್ಣು ತಂದಿರ್ತಾರೆ. ಹೆಣ್ಣುಗಳು ಬಿಟ್ಟಿರಲ್ಲ, ಇದು ಬ್ಲಡ್ ಲೈನ್ಗೋಸ್ಕರ ಹೊಡೆದಿಟ್ಟಿರ್ತಾರೆ. ಬನ್ನಿ ನೋಡೋಣ. ಗರಿಗಳು ನೋಡ್ಬೋದು, ತುಂಬ ಸಣ್ಣ ಗರಿ. 2ನೇ ದಸ್ತದ್ದು ಇದು. ಇದ್ರೆ ನೋಡ್ಬೋದು ಲಾಲ್ ಕಟ್ಟು ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ತುಂಬ ಶುದ್ಧ ಇರುತ್ತೆ. ಸಣ್ಣ ಪುತ್ಲಿ ತುಂಬ ಚೆನ್ನಾಗಿರುತ್ತೆ. ಬಾಜಿಗಳಂತೂ ಸೂಪರ್ ಬಾಜಿಗಳಿರುತ್ತೆ ಇದರಲ್ಲಿ. ಓಕೆ ಸರ್ ನೋಡಿ, ಹೆಣ್ಣು ಹಾಕಿರ್ತೀನಿ 2 ದಸ್ತ ಹೆಣ್ಣು. ಒಂದು 4,000 ಆಗುತ್ತೆ ಸರ್ ಇದು. 4,000 ತುಂಬ ಕಾಸದ ಹೆಣ್ಣು. ಆಡಿರೋದನ್ನು ತುಂಬ ಚೆನ್ನಾಗಿ ಆಡಿದೆ, ಅಷ್ಟು ಚೆನ್ನಾಗಿ ಆಡಿದೆ. ಅದಕ್ಕೋಸ್ಕರ ರೆಕ್ಕೆ ಹೊಡೆದಿಟ್ಟಿರ್ತಾರೆ. 4,000 ಆಗುತ್ತೆ. ಇನ್ನೊಂದು ಹೆಣ್ಣು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡ್ರಿ ಈಗ ಇನ್ನೊಂದು ಮಕ್ಷಿ ಒಂದು ಹೆಣ್ಣು ಹಾಕಿರ್ತೀನಿ ಸಿಂಗಲ್ ಟೈಲ್ದು. ಅದೇ ಲೈನೇಜ್ ಅಂತ ಅಕ್ಕಿಗಳೇ ಇವು. ಬ್ರೀಡಿಂಗ್ ಫ್ರೆಂಡ್ಸ್ ಇವಾಗ ಹಾಕೋದು ಹಾಕ್ಲಿಕ್ಕಿದು. ಇದು ನೋಡ್ಬೋದು, ಒಂದು 2 ದಸ್ತ ಎಣ್ಣೆ ಇದು. ಗರಿಗಳು ನೋಡ್ಬೋದು, ತುಂಬ ಒಳ್ಳೆ ಗರಿ, ಸಣ್ಣ ಗರಿಗಳು. ಅಕ್ಕಿ ಇದು ಬಿಡೋವಂಥ ಅಕ್ಕಿಗಳಿದು. ಬಟ್ ಲೈನೇಜ್ಗೆ ಅಂತ ಹೊಡೆದಿಟ್ಟಿರ್ತಾರೆ. ಕ್ವಾಲಿಟಿ ನೋಡ್ಬೋದು, ತುಂಬ ಶುದ್ಧ, ತುಂಬ ಚೆನ್ನಾಗಿರುತ್ತೆ. ಲೈಟ್ ಅನಾರಿ ಇರುತ್ತೆ. ಈ ಲೈನಲ್ಲೆಲ್ಲ 10 ಮುಕ್ಕಾಲು 11 ಗಂಟೆ ಎಲ್ಲ ತುಂಬ ಸಿಂಪಲ್ ಆಗಿಬಿಟ್ಟಿರುತ್ತೆ. ತುಂಬ ಒಳ್ಳೆ ಲೈನೇಜ್ ಅಂತದ್ದು ನೋಡ್ಬೋದು ಫ್ರೆಂಡ್ಸ್. ಸರ್ ಏನು ಬೆಲೆ ಹೇಳ್ತೀವಿ? ಇದು 4,000 ಆಗುತ್ತೆ ಸರ್. 100% ಅಕ್ಕಿಗಳು ಸರ್ ಇವೆಲ್ಲ. ಆರಾಮಾಗಿ ಹೇಳಿ ಬಿಡ್ಬೋದು ಅಂತ ಅಕ್ಕಿಗಳು. ಮರಿ ಮಾಡಿಸ್ಕೋಬೇಕು. ಇನ್ನೊಂದು ತಾಳ್ಮೆ ಅನ್ನೋದು ಇರಬೇಕು, ನೋಡ್ಕೊಂಡು ಮಾಡಿಸ್ಕೋಬೋದು. ನೋಡೋಣ ಸರ್ ನೆಕ್ಸ್ಟ್. ಫ್ರೆಂಡ್ಸ್ ನೋಡಿ, ಇದು ಹಾಕಿರೋದು ಸಬ್ಜಾ ಗಂಡು ಇದು. ಸ್ಟಾರ್ಟಿಂಗ್ ತೋರಿಸಿದ್ದೆ ನಾನು. ತುಂಬ ಒಳ್ಳೆ ಗಂಡು. ಬನ್ನಿ ಶೇಪೆಲ್ಲ ನೋಡೋಣ. ಗರಿಗಳು ನೋಡ್ಬೋದು.
ಸ್ವಲ್ಪ ಮುರಿದೋಗಿರುತ್ತೆ, ತುಂಬ ಒಳ್ಳೆ ಗರಿಗಳಿರುತ್ತೆ, ಸಣ್ಣ ಗರಿಗಳಿದು, ಅಷ್ಟು ಜಾಸ್ತಿ ಅಗಲ ಇರೋದು. ಟೈಲು ಅಷ್ಟೇ ಸಿಂಗಲ್ ಟೈಲು, ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಕ್ವಾಲಿಟಿ ನೋಡೋಣ. ನಮ್ಮ ಗುರುಮೂರ್ತಿ ಅಕ್ಕಿಯಲ್ಲಿ ಅಕ್ಕಿ ಇದು ತುಂಬ ಒಳ್ಳೆ ಸಬ್ಜಾ ಇದು, ನೋಡೋಕೆ ಬಿಡೋದು ಮಾತ್ರ ಕಾಣ್ತಾ ಇರುತ್ತೆ. ಒಳ್ಳೆ ಲೆಂತು ಶೇಪ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸರ್ ಏನು ಬೆಲೆ? ಬೆಲೆ ಒಂದು 5 ಆಗುತ್ತೆ ಸರ್. ಇದು ಲೈನೇಜ್ ಅಂತ ಹಾಕಿ ಹೇಳಿ ಬಿಡುವಂಥ ಅಕ್ಕಿಗಳು ಸರ್ ಇವೆಲ್ಲ. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಅವ್ರು ಜೋಡಿಸಿದ್ದಾರೆ, ಏನಾರು ರಿಕ್ವೆಸ್ಟ್ ಮಾಡಿ ಕೊಟ್ಟಿದ್ದಾರೆ ಅಕ್ಕಿಗಳು, ತುಂಬ ಒಳ್ಳೆ ಅಕ್ಕಿಗಳು. ಓಕೆ ಸರ್, ಇದು ಹಾಕಿರೋದು ಮಕ್ಷಿ ಗಂಡು ಸರ್. ಇದು ಲಾಸ್ಟ್ ಟೈಮ್ 11 ಚಿಲ್ಲರೆ ಆಡಿತ್ತು, ಸೇಲ್ಗೆ ಹಾಕಿರೋದು ತೊಗೊಂಡು ಹೋಗಿದ್ದಾರೆ ಮೈಸೂರವರು, ಆಡಿಸ್ಬಿಟ್ಟು ಅವ್ರು ತಿಳಿಸ್ತಾರೆ. ಅದೇ ಲೈನೇಜ್ ಮಕ್ಷಿ ಗಂಡು ಇದು. ಯಾರನ್ನ ಬೇಕು ಅಂದರೆ ಕೇಳ್ಬೋದು ಸರ್. ಅಂದರೆ ಬಿಟ್ಟಿರಲ್ಲ ಹಾಕಿ, ಇದು ಬ್ಲಡ್ ಲೈನ್ಗೆ ಹೊಡೆದು ಇಟ್ಕೋಬೋದು, ಜಾತಿ ಮಾಡ್ಕೋಬೋದು ಇದರಲ್ಲಿ. ನಮ್ಮ ಗುರುಮೂರ್ತಿ ಅಣ್ಣವ್ರದ್ದು ಪುಷ್ಪಣ್ಣ ಅವ್ರದ್ದು ಮಿಕ್ಸ್ ಆದರೆ ಇದು ಲಾಲ್ ಕಟ್ ನೋಡ್ಬೋದು, ತುಂಬ ಒಳ್ಳೆ ಲಾಲ್ ಕಟ್ ಇರುತ್ತೆ. ಲಿಮಿಟಾಗಿ ಬಾಲ ಕಂಡೀಷನ್ ನೋಡ್ಬೋದು, ಒಳ್ಳೆ ಕಂಡೀಷನ್ ಚೆನ್ನಾಗಿರುತ್ತೆ. ಕ್ವಾಲಿಟಿ ಲೈಟ್ ಅನಾರಿ ಇರುತ್ತೆ, ಜಾಸ್ತಿ ಇರಲ್ಲ. ಓಕೆ, ಶೇಪು ನೋಡ್ಬೋದು ನೀವು, ತುಂಬ ಒಳ್ಳೆ ಶೇಪ್ ಇರುತ್ತೆ, ತುಂಬ ಒಳ್ಳೆ ಗಂಡು ಮಕ್ಷಿ. ಸರ್ ಏನು ಬೆಲೆ ಹೇಳ್ತೀರಾ ಇದನ್ನು? ಒಂದು 4.5 ಆಗುತ್ತೆ ಸರ್. 4.5. ಬ್ಲಡ್ ಲೈನ್ಗಂತೂ ತುಂಬ ಒಳ್ಳೆ ಅಕ್ಕಿಗಳು ಸರ್, ಯಾಕಂದರೆ ಇರಲ್ಲ ಅಷ್ಟು ಚೆನ್ನಾಗಿ ಆಡಿದೆ ಅಕ್ಕಿಗಳು. ಬ್ಲಡ್ ಲೈನ್ಗೆ ತುಂಬ ಚೆನ್ನಾಗಿರುತ್ತೆ ಸರ್. ನೋಡಿ, ಇವಾಗ ಒಂದು ಗುಲ್ದಾರ್ ಒಂದು ಗಂಡ ಅಂತ ಹಾಕಿರ್ತೀನಿ. ಕವಾ ಗುಲ್ದಾರ್ಗಳು ಒರಿಜಿನಲ್ ಅಕ್ಕಿ ಸರ್. ಇದು ನಮ್ಮ ಗುರುಮೂರ್ತಿ ಅಣ್ಣವ್ರ ಅಕ್ಕಿಯಲ್ಲಿ ಅಕ್ಕಿ ಇದು, ತುಂಬ ಒಳ್ಳೆ ಅಕ್ಕಿಗಳು, ಒಳ್ಳೆ ಕವಾ ಗುಲ್ದಾರ್ ಗಂಡು. ಬನ್ನಿ ನೋಡೋಣ, ಇಳ್ಕೊಳ್ಳಿ. ಜಾನ್ಸನ್ ಹತ್ರ ಒಂದು ಪ್ರಶ್ನೆ. ಜಾನ್ ಸರ್, ಇವಾಗ ಗುಲ್ದಾರ್ಗಳು ನೋಡಿರ್ತೀರ ನೀವು ನಮ್ಮ ಗುರುಮೂರ್ತಿ ಅಣ್ಣವ್ರದ್ದು, ಇದನ್ನು ಹಿಡ್ಕೊಂಡು ಹೇಳಿ ಅವ್ರ ಅಕ್ಕಿಯಲ್ಲಿ ಅಕ್ಕಿ ಇರ್ಬೋದಾ ಅಂತ. ಯಾಕಂದರೆ ಡೌಟ್ ಇರುತ್ತೆ ಪ್ರತಿಯೊಬ್ಬರಿಗೂ, ನಾವು ಕ್ಲಿಯರ್ ಮಾಡೋಕ್ಕೆ ಅಂತ ನಿಮ್ಮನ್ನು ಕರೆಸಿರೋದು. ನೋಡ್ಬಿಟ್ಟು ಹೇಳಿ. ಇಲ್ಲ, ಇದು ನಾವು ಅವ್ರ ಪಕ್ಕದ ಮನೆಯಿಂದ ನೋಡ್ತಾ ಇದ್ದೀವಿ ಮಗುವಿಂದ. ಸೊ ಅವ್ರ ಅಕ್ಕಿಗಳು ಸುಮಾರು ಅಕ್ಕಿ ನಮ್ಮ ಪರಿಚಯ ಇದೆ. ಅದರಲ್ಲಿ ಗುಲ್ದಾರ್ಗಳಂತೂ ನಮ್ಮ ಫೇವ್ರೇಟು. ಸೊ ಈ ಪ್ಯಾಟರ್ನ್ ಇರುತ್ತೆ, ಈ ಕ್ವಾಲಿಟಿ ಇರುತ್ತೆ. ಯಾಕಂದರೆ ತಿಳಿಸ್ಬೇಕಾದ್ರೆ ವ್ಯೂವರ್ಸ್ಗೆ ತಿಳಿಸ್ಬೇಕಾದ್ರೆ ನಮ್ಮ ಕರ್ತವ್ಯ ಇರುತ್ತೆ. ಬನ್ನಿ ಸರ್, ನೋಡೋಣ. ನಾವು ಇವಾಗ ರೆಕ್ಕೆ ನೋಡ್ಬೋದು, ಮೀಡಿಯಮ್ ರೆಕ್ಕೆ, ಒಳ್ಳೆ ಲಾಲ್ ಕಟ್ಟು. ಬಾಲ ಕಂಡೀಷನ್ ಸ್ವಲ್ಪ ಅಗಲ ಇರುತ್ತೆ, ಸ್ವಲ್ಪ ಮೀಡಿಯಮ್ ಆಗಿರೋದು ಸೇರಿಸ್ಕೋಬೇಕು. ಕ್ವಾಲಿಟಿ ಅಂತೂ ಸೂಪರ್ ಆಗಿರುತ್ತೆ. ಓಕೆ, ಯಾಕಂದರೆ ಅವರು ಗುಲ್ದಾರ್ಗಳು ಸಿಗೋದು ತುಂಬ ಕಷ್ಟ. ಏನೋ ರಿಕ್ವೆಸ್ಟ್ ಮಾಡಿದ್ದು ಕೊಟ್ಟಿದ್ದಾರೆ. ಬ್ಲಡ್ ಲೈನ್ ಮಾಡ್ಕೊಳಕ್ಕಂಥವ್ರಿಗೂ ತುಂಬ ಚೆನ್ನಾಗಿರುತ್ತೆ. ಹೇಳಿ ಅಕ್ಕಿ ಬಿಡ್ಬೋದು ಇದರಲ್ಲಿ 100%. ಒಳ್ಳೆ ವೈಬ್ರೇಷನ್ ಆಗಿ. ಏನಂದರೆ ಅವ್ರ ಗುಲ್ದಾರ್ಗಳು ನಾನು ನೋಡ್ದಂಗೆ ಹೆವಿ ಬಾಜಿ ಜಾಸ್ತಿ ಬರ್ತವೆ. ಇವಾಗ ನಾವು ಮಾಡಿಕೊಂಡ್ರೆ ಬಾಜಿಗಳು ಸ್ವಲ್ಪ ಕಡಿಮೆ ಇರೋದು ಮಾಡಬೇಕಾಗತ್ತೆ. ಸರ್ ಬೆಲೆ ಒಂದು 5 ಆಗುತ್ತೆ ಸರ್. ಇದು 5 ಸಾವಿರ. ತುಂಬ ಒಳ್ಳೆ ಗಂಡು, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಇದು ದೊಡ್ಡ ಗಂಡು ನಾನು ಹಾಕಿರ್ತೀನಿ ಸರ್. ಇದು ಒಂದು 7 ವರ್ಷದ ಗಂಡಿದು, ತುಂಬ ಒಳ್ಳೆ ಗಂಡು. ಒಂದೇ ಮರಿ. ಹಿಡ್ಕೊಳ್ಳಿ. ಈಗ ನೋಡಿ, ಒಂದು ದೊಡ್ಡ ಗಂಡು ನಾನು ಹಾಕಿದ್ದೀನಿ, ಒಂದು 7 ರಿಂದ 8 ವರ್ಷದ ಗಂಡಿದು. ಒಂದೇ ಮರಿ ಆಗ್ತಾ ಇರುತ್ತೆ. ಲಾಲ್ ಕಟ್ಟು ನೋಡ್ಬೋದು, ಮೀಡಿಯಮ್ ಲಾಲ್ ಕಟ್ ಇರುತ್ತೆ, ತುಂಬ ಒಳ್ಳೆ ಕ್ವಾಲಿಟಿ ಇದು ಗುಲ್ದಾರ್ ಗಂಡು. ಶೇಪು ನೋಡ್ಬೋದು, ಕ್ವಾಲಿಟಿ ಇದು. ಸರ್ ಬೆಲೆ ಒಂದು 5 ಆಗುತ್ತೆ ಸರ್. ಇದು 5 ಸಾವಿರ. ಸಿಂಗಲ್ ಮರಿನೇ ಆಗ್ತಾ ಇರುತ್ತೆ, ಯಾವುದೇ ಅಂತ ಗ್ಯಾರಂಟಿ ಇರಲ್ಲ ಇದರಲ್ಲಿ. ಯಾಕಂದರೆ ಸ್ವಲ್ಪ ಹಳೆ ಅಕ್ಕಿಗಳು ಮನೆ ಬಿಟ್ಟಿದ್ದೇನೆ, ಆ ಕಡೆ ಹೋಗಿ ಮರಿ ಮಾಡಿಲ್ಲ ಅಂದರೆ ಕಷ್ಟ. ಅದಕ್ಕೆ ಇದು ಗ್ಯಾರಂಟಿ ಕೊಡೋಕೆ ಹೋಗಲ್ಲ. ಬಟ್ ಆಯಿತು ಅಂದರೆ ಒಳ್ಳೆ ಲೆಕ್ಕು, ತುಂಬ ಒಳ್ಳೆ ಲಾಂಗ್ ಟೈಮ್ ಇರುತ್ತೆ ಗುಲ್ದಾರ್ಗಳಲ್ಲಿ. ಓಕೆ ಸರ್, ಪ್ರೈಸ್ ನೋಡಿದ್ರೆ ಇವಾಗ ಇನ್ನೊಂದು ಗುಲ್ದಾರ್ ಗೊಂಡು ಅಂತ ಹಾಕಿರ್ತೀನಿ. ಇದು ಹೋದ ವರ್ಷದ್ದು, ಇದು ಆಡಿರೋ ಗಂಡನೇ, ಬಟ್ ಆಡಿರೋದು ಬೇಡ, ಬ್ರೀಡಿಂಗ್ ಅಂತ ಹಾಕಿದಾಗ ಆಡೋದು ಬೇಡ, ಬ್ರೀಡಿಂಗ್ ಅಂತ ಹಾಕಿರ್ತೀನಿ. ತುಂಬ ಒಳ್ಳೆ ಗಂಡು, ಸೇಮ್ ಲೈನೇಜ್ದೇನೆ ಇದು, ತುಂಬ ಟಾಪ್ ಕ್ಲಾಸ್ ಅಂತ ಗಂಡು ಫ್ರೆಂಡ್ಸ್. ಬನ್ನಿ ನೋಡೋಣ. ರೆಕ್ಕೆ ನೋಡ್ಬೋದು, ತುಂಬ ಒಳ್ಳೆ ಲಾಲ್ ಕಟ್ಟು, ತುಂಬ ಚೆನ್ನಾಗಿರುತ್ತೆ. ಗರಿಗಳು ಅಷ್ಟೇ ಮೀಡಿಯಮ್ ಅಗಲ ಇರುತ್ತೆ. ಬ್ರೀಡಿಂಗ್ ಅಂತೂ ಎತ್ತಿದ ಕೈ ಇದು, ತುಂಬ ಚೆನ್ನಾಗಿರುತ್ತೆ. ಲಾಲ್ ಕಟ್ ಅಂತೂ ಸೂಪರ್ ಆಗಿರುತ್ತೆ. ಕ್ವಾಲಿಟಿ ನೋಡ್ಬೋದು ನೀವು. ಏನು ಮೈ ಮೇಲೆ ಏನು ಬಣ್ಣ ಇದೆಯೋ ಅದೇ ಬಣ್ಣ ಕಣ್ಣಲ್ಲಿ ಇಟ್ಕೊಂಡಿರುತ್ತೆ ಇದು. ಚಿಕ್ಕ ಗಂಡೆ, ಒಂದು 2 ವರ್ಷದ ಗಂಡೆ ಇದು. ಒಂದು 3.5 ಆಗುತ್ತೆ ಸರ್. ಇದು 3.5 ಆಗುತ್ತೆ. ಬ್ರೀಡಿಂಗ್ಗೆ ಅಂತ ಇದು ಸೆಟ್ ಮಾಡ್ಕೋಬೇಕು, ಏನಾಗಲೂ ಸೆಟ್ ಮಾಡಬೇಕು ಅಷ್ಟೇ. ಸೆಟ್ ಮಾಡಿದ್ರೆ ಲಾಂಗ್ ಟೈಮ್ ಇದೆ. ಓಕೆ ಸರ್ ನೋಡಿದ್ರೆ ಇದೊಂದು 3 ವರ್ಷದ ಗಂಡು ಇದು. ಇದು ಗುಲ್ದಾರ್ ಗಂಡೇನೆ. ಇದೊಂದು 3 ವರ್ಷದ ಗಂಡು, ಒಳ್ಳೆ ಲೈನೇಜ್ ಅಂತದ್ದು ಸರ್ ಇದು. ಈ ಲೈನೇಜ್ ಹೇಳಿ ಅಕ್ಕಿ ಅಂತೂ 100% ಬಿಡ್ಬೋದು. ಹೆಣ್ಣುಗಳು ಸೆಟ್ ಆಗಬೇಕು, ಅದೊಂದೇ ಮೈನ್ ಇರುತ್ತೆ. ಫೈನ್ ಫ್ರೆಂಡ್ಸ್, ನೋಡೋಣ. ಇವಾಗ ನಾನು ದೊಡ್ಡ ಗಂಡು ಒಂದು ತೋರಿಸಿದ್ನಲ್ವಾ, ಒಂದು ಮರಿ ಆಗ್ತಾ ಇದ್ದಾನೆ, ಅದ್ರ ಮಗ ಇದು. ತುಂಬ ಒಳ್ಳೆ ಗಂಡು, ಕಣ್ಣಂತೂ ತುಂಬ ಶುದ್ಧ, ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು. ಇದು ತುಂಬ ಒಳ್ಳೆ ಗಂಡೇನೆ. ಇದು ಒಂದು 4,000 ಆಗುತ್ತೆ ಸರ್.
ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹೇಳಿ ಅಕ್ಕಿ ಬಿಡ್ಬೋದು, ಎಣ್ಣೆಗಳು ಸೆಟ್ ಆಗಬೇಕು ಅಷ್ಟೇ. ಇಲ್ಲ ಮಕ್ಷಿಗಳೇ ಎತ್ಕೊಂಡ್ರೆ ಮಕ್ಷಿಗಳು ಮಾಡ್ಕೋಬೋದು ಇದಕ್ಕೇನೆ. ಫ್ರೆಂಡ್ಸ್ ನೋಡಿದ್ರೆ ಇವಾಗ ಒಂದು ಆನೆಕಲ್ಲಲ್ಲಿ ಒಂದು ಧೂಮ ಗಂಡು ಹಾಕಿರ್ತೀನಿ. ಧೂಮ ರೇಕ್ದಾರು ಮೀಡಿಯಂ ರೇಕ್ ಇರುತ್ತೆ, ಜಾಸ್ತಿ ರೇಕ್ ಇರಲ್ಲ. ನೋಡ್ಬೋದು, ತುಂಬ ಒಳ್ಳೆ ಗಂಡು. ಬನ್ನಿ ಫ್ರೆಂಡ್ಸ್ ನೋಡೋಣ. ನೋಡಿ ಈಗ ಬಾಕ್ಸಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಬಾಲ ಎಲ್ಲ ಉಡ್ಕೊಂಬಿಟ್ಟಿದೆ. ತುಂಬ ಒಳ್ಳೆ ಗಂಡನೇ ಇದು, ಆನೆಕಲ್ಲಲ್ಲಿ ಅಕ್ಕಿ ಇದು. ಓಕೆ, ಲೈಟ್ ಅನಾರಿ ಇರುತ್ತೆ, ತುಂಬ ಒಳ್ಳೆ ಕ್ವಾಲಿಟಿ ಗಂಟು. ಏನಿದೆ ಆನೆಕಲ್ಲಲ್ಲಿ ನೀವು ತಿಳ್ಕೊಬೇಕಾಗಿರೋದು ಏನಂದರೆ ಬಾಜಿಗಳು ಜಾಸ್ತಿ ಬರುತ್ತೆ. ಯಾವುದೇ ಹೆಣ್ಣು ಮಾಡಿದ್ರೇನು ನೀವು ಬಾಜಿಗಳು ಸ್ವಲ್ಪ ಕಡಿಮೆ ಇರೋದು ಮಾಡಬೇಕಾಗತ್ತೆ. ಸರ್ ಏನು ಬೆಲೆ ಹೇಳ್ತೀರಾ? ಒಂದು 3.5 ಆಗುತ್ತೆ ಸರ್ ಇದು. 3,500. ಪಾಪ ಹೆಣ್ಣುಗಳು ಅವ್ರಿಗೂ ಸೆಟ್ ಆಗಬೇಕಲ್ವಾ, ಸ್ವಲ್ಪ ಕಡಿಮೆ ಬೆಲೆ ಕೊಟ್ಟರೆ ಎತ್ಕೋತಾರೆ. ಯಾಕಂದರೆ ಅವ್ರದ್ದು ಲೈನೇಜ್ದೆಲ್ಲ 10,000 20,000 ಮೇಲೇ ಅಕ್ಕಿ ಆಚೆ ಬಂದಿರೋದು. ಇವತ್ತು ನಮಗೆ ಕೊಟ್ಟಿರೋ ಸ್ವಲ್ಪ ಮೀಡಿಯಂ ಬೆಲೆನೇ ಆಗ್ತಾ ಇರ್ತೀವಿ. ಸರಿ ಸರ್, ಓಕೆ ಫ್ರೆಂಡ್ಸ್ ನೋಡಿ, ಇನ್ನೊಂದು ಅವ್ರದ್ದೇ ಗುರುಮೂರ್ತಿ ಅನ್ನೋರ ಲೈನೇಜಲ್ಲಿ ಇನ್ನೊಂದು ಗುಲ್ದಾರ ಹಾಕಿರ್ತೀನಿ. ತುಂಬ ಒಳ್ಳೆ ಗುಲ್ದಾರ ಇದು. ನಮ್ಮ ಫೈಲ್ಮಾನ್ ಮರಿಯಣ್ಣ ಅವ್ರು ಕೊಟ್ಟಿರುವಂಥ ಅಕ್ಕಿ ಇದು. ತುಂಬ ಒಳ್ಳೆ ಅಕ್ಕಿ, ಬನ್ನಿ ನೋಡೋಣ. ಗರಿಗಳು ನೋಡ್ಬೋದು, ತುಂಬ ಒಳ್ಳೆ ಗರಿ. ಲಾಲ್ ಕಟ್ ಅಂತೂ ಸೂಪರ್ ಆಗಿರುತ್ತೆ ಇದರಲ್ಲಿ. ಇದರಲ್ಲಿ ಯಾಕೆ ಮಕ್ಷಿ ಸೇರಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಅಕ್ಕಿಯಲ್ಲಿ ನೋಡಿದ್ರೆ ನಿಮ್ಗೆ ಮಕ್ಷಿ ಪ್ಯಾಸ್ಟಿ ಕಾಣಿಸುತ್ತೆ, ಅದಕ್ಕೆ ಆರಾಮಾಗಿ ಮಕ್ಷಿಗಳು ಸೇರಿಸ್ಕೋಬೋದು ನೀವು. ಒಂದು ಕ್ವಾಲಿಟಿ ನೋಡೋಣ. ಹಳೇದು ಗುಲ್ದಾರ್ದು ಏನಿರುತ್ತೆ ಆ ಕ್ವಾಲಿಟಿ ಇರುತ್ತೆ ನಿಮಗೆ. ಓಕೆ, ಇದರಲ್ಲಿ ನೋಡಿ ಮರಿಯಣ್ಣ ಅವ್ರದ್ದು ರಿಂಗೂ ಇರುತ್ತೆ, ಫುಲ್ ತೋರ್ಸೋಕ್ಕಾಗಲ್ಲ, ರಿಂಗೂ ಇರುತ್ತೆ ಇದರಲ್ಲಿ. ಸರ್ ಏನು ಬೆಲೆ ಹೇಳ್ತೀರಾ? ಇದು ಒಂದು 3.5 ಆಗುತ್ತೆ ಸರ್. 3,500. ಹಾಂ, 3.5 ಆಗುತ್ತೆ ಸರ್. ತುಂಬ ಒಳ್ಳೆ ಗಂಡು, ಲೈನೇಜ್ ಅಂತ ಗಂಡು ಇದು. ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಓಕೆ ಸರ್. ಫ್ರೆಂಡ್ಸ್ ನೋಡಿ, ಇದು ಆನೆಕಲ್ಲಲ್ಲಿ ಬಂದಿರೋದೇ ಈಗ ತೋರಿಸಿದ್ನಲ್ಲ ಅದ್ರ ಮಗ ಇದು. ತುಂಬ ಒಳ್ಳೆ ಗಂಡು ಇದು ಅಷ್ಟೇ, ಆಡಿರೋದಂತಾನೆ. ಬಟ್ ಬ್ರೀಡಿಂಗ್ ಅಂತೆಲ್ಲ ಹಾಕಿರ್ತೀನಿ, ಬಾಜಿ ಜಾಸ್ತಿ ಇರುತ್ತೆ ಇದರಲ್ಲಿ. ಬನ್ನಿ ನೋಡೋಣ. ಗರಿಗಳು ನೋಡ್ಬೋದು, ಲಾಲ್ ಕಟ್ ಅಂತೂ ಏನೂ ಇರಲ್ಲ ಇದರಲ್ಲಿ. ಗರಿಗಳು ಒಳ್ಳೆ ಗರಿ, ಅಗಲ ಇರುತ್ತೆ, ಬ್ರೀಡಿಂಗ್ ಅಂತ ಹಾಕಿ ಇದು. ಕೊಂಡ್ ಕ್ವಾಲಿಟಿ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಓಕೆ, ಬೇರೆ ಒಂದು 2 ವರ್ಷದ ಗಂಡಿದು, ಅದು ಬ್ರೀಡಿಂಗೇನೆ ಹೇಳಿ ಹಾಕಿರ್ತೀವಿ. ಸರ್ ಏನು ಬೆಲೆ? 2.5 ಆಗುತ್ತೆ ಸರ್. 2.5. ಓಕೆ ಸರ್. ಫ್ರೆಂಡ್ಸ್ ಈಗ ಹಾಕಿರೋದು ಒಂದು ಚೀನಿ ಗಂಡು ಹಾಕಿರ್ತೀನಿ. ಇದು ಮೈಸೂರಿಂದ ನಮ್ಮ ಮರಿಯಣ್ಣ ಅವ್ರು ತರಿಸಿರೋಂಥ ಗಂಡಿದು. ಇದರಲ್ಲಿ ಒಂದು 8.25 ಅವರ್ ಪಟ್ಟ ಆಡಿದೆ. ತುಂಬ ಮೇಲ್ಕೈಯಲ್ಲಿ ಆಡ್ತಾ ಇದೆ. ಇದಕ್ಕೆ ನೀವು ಎಣ್ಣೆ ಹೆಂಗೆ ಮಾಡಬೇಕು ಅಂದರೆ ಸ್ವಲ್ಪ ಕೆಳಗಡೆ ಕೈ ಸೇರಿಸ್ಬೇಕು. ಬನ್ನಿ ನೋಡೋಣ. ರೇಖೆ ಕಂಡೀಷನ್ ನೋಡ್ಬೋದು, ಸ್ವಲ್ಪ ಅಗಲ ಇರುತ್ತೆ, ಬ್ರೀಡಿಂಗ್ ಅಂತಲ್ಲ ಅಕ್ಕಿ ಇದು. ತುಂಬ ಒಳ್ಳೆ ಗಂಡು, ಹೇಳಿ ಬಿಡುವಂಥ ಗಂಡು ಇದು. ಓಕೆ ಸರ್. ಕಣ್ ಕ್ವಾಲಿಟಿನೂ ಅಷ್ಟೇ, ತುಂಬ ಒಳ್ಳೆ ಕಣ್ ಕ್ವಾಲಿಟಿ ಇದು. ಸರ್ ಬೆಲೆ? ಬೆಲೆ ಒಂದು 3.5 ಆಗುತ್ತೆ ಸರ್. ಅವ್ರು ತರಿಸಿದ್ದು ಬೇರೆ ಬೆಲೆ ಇತ್ತು, ಬೇಡ ಬಿಡಿ ಸ್ವಲ್ಪ ಕಮ್ಮಿ ಬಜೆಟ್ಗೆ ಆಗ್ತಾ ಇದ್ದೀನಿ. ಒಂದು 3.5 ಆಗುತ್ತೆ ಸರ್. ಓಕೆ, ಯಾಕಂದ್ರೆ ಪಾಪ ತಗೊಂಡವ್ರಿಗೂ ಹೆಣ್ಣು ಸೆಟ್ ಆಗಬೇಕಲ್ವಾ, ಸೆಟ್ ಆಗಲಿ ಆರಾಮಾಗಿ. ಒಂದು 3.5 ಆಗುತ್ತೆ ಸರ್. ತುಂಬ ಒಳ್ಳೆ ಗಂಡು. ಫ್ರೆಂಡ್ಸ್ ಇದು ನೋಡಿದ್ರೆ ನಮ್ಮ ಮರಿಯಣ್ಣ ಅವರ ಮನೇಲಿ ಅಕ್ಕಿ ಇದು. ತುಂಬ ಒಳ್ಳೆ ರೇಗ್ದಾರ್ ಗಂಡು ಫ್ರೆಂಡ್ಸ್ ಇದು. ಇದು HMTL ಅಕ್ಕಿ ಇದು. ಬಟ್ ತುಂಬ ಏಜ್ ಆಗಿರುತ್ತೆ ಅಕ್ಕಿ. ಇದರಲ್ಲಿ ಒಂದೇ ಮರಿ ಆಗ್ತಾ ಇರುತ್ತೆ, ಯಾವುದೇ ಅಂತ ಗ್ಯಾರಂಟಿ ಇರಲ್ಲ. ಬನ್ನಿ ನೋಡೋಣ. HMTL ಅಕ್ಕಿ ಇದು. ಗರಿಗಳು ನೋಡ್ಬೋದು, ಲಾಲ್ ಕಟ್ಟೆಲ್ಲ ತುಂಬ ಚೆನ್ನಾಗಿರುತ್ತೆ. ಸಣ್ಣ ಗರಿಗಳಿರುತ್ತೆ, ಆಡೋ ಅಕ್ಕಿಗೆ ಏನಿರುತ್ತೆ ಆ ಗರಿಗಳಿರುತ್ತೆ. ಇದರಲ್ಲಿ ಜೊತೆ ಮಾಡ್ಕೋಬೇಕು. ಒಂದು ಕ್ವಾಲಿಟಿ ನೋಡ್ಬೋದು. ಒಂದೇ ಮರಿ ಆಗ್ತಾ ಇರುತ್ತೆ. ಒಂದು 3.5 ಆಗುತ್ತೆ ಸರ್. ಇದು ಒಂದೇ ಮರಿ ಆಗ್ತಾ ಇರುತ್ತೆ, ಬಟ್ ಯಾವುದೇ ಅಂತ ಗ್ಯಾರಂಟಿ ಇರಲ್ಲ. ರೆಡಿ ಮಾಡ್ಕೊಂಡವರು ಆರಾಮಾಗಿ ರೆಡಿ ಮಾಡ್ಕೋಬಹುದು. ತುಂಬ ಒಳ್ಳೆ ಲೈನೇಜ್ ಅಂತ ಗಂಡು, HMT ಗಂಡು ಸರ್. ಇವಾಗ ನೋಡಿ, ಒರಿಜಿನಲ್ ಗಂಜಾಂಬ್ಲಿಂದ ಒಂದು ಗಂಡು ಹಾಕಿರ್ತೀನಿ. ಧೂಮ ರೇಗ್ದಾರ್ ಗಂಡು, ತುಂಬ ಸ್ಪೆಷಲ್ ಆದ ಗಂಡು ಫ್ರೆಂಡ್ಸ್ ಇದು. ಬನ್ನಿ ನೋಡೋಣ, ನಿಮ್ಗೆ ಇದ್ರಲ್ಲಿ ತಿಳಿಸ್ಕೊಡ್ತೀನಿ ನಾನು. ಇಟ್ಕೊಳ್ಳಿ. ನೋಡಿ, ಒಂದು ಇಲ್ಲಿ ಬಿಳಿ ಪುಕ್ಕ ಕಾಣ್ತಾ ಇರುತ್ತೆ, ಒಂದು, ಇನ್ನೊಂದು 2 ಕಾಲಲ್ಲಿ ನೋಡ್ಬೋದು. ಇದು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಒಂದು 4 ಜಾತಿ ಅಕ್ಕಿಗಳು ಬರುತ್ತೆ. ಒಂದು ಧೂಮ ಬರುತ್ತೆ, ಒಂದು ಸಬ್ಜಾ ತಿರಾವಲ್ ಟೈಪ್ ಬರುತ್ತೆ, ಇನ್ನೊಂದು ಚೀನಿ ಬರುತ್ತೆ. ಅಷ್ಟು ಟಾಪ್ ಕ್ಲಾಸ್ ಅದು. ಗಂಜಾಮ್ ಚೀನಿಯಲ್ಲಿ ಒರಿಜಿನಲ್ ಅಕ್ಕಿ ಇದು. ನೋಡ್ಬೋದು, ಲಾಲ್ ಕಟ್ಟನ್ನು ಸೂಪರ್ ಲಾಲ್ ಕಟ್ ಇರುತ್ತೆ ಇದರಲ್ಲಿ. ಬಾಲ ಕಂಡೀಷನ್ ನೋಡ್ಬೋದು, ಸಿಂಗಲ್ ಟೈಲೇ ಇದು. ಕೈಯಲ್ಲಿ ಹಿಡ್ಕೊಂಡು ಸ್ವಲ್ಪ ಗಾಬರಿ ಅಕ್ಕಿ, ಕೈಯಲ್ಲಿ ಹಿಡ್ಕೊಂಡು ಆ ಥರ ತೋರಿಸ್ತಾ ಇದೆ. ಕೊಂಡ್ ಕ್ವಾಲಿಟಿ ನೋಡ್ಬೋದು, ತುಂಬ ಒಳ್ಳೆ ಕೊಂಡ್ ಕ್ವಾಲಿಟಿ. ಶಾರ್ಟ್ ಬಿಕ್ಕು, ಗುಂಡು ತಲೆ, ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ತಗೊಂಡವ್ರಿಗಂತೂ ತುಂಬ ಲಕ್ ಚೆನ್ನಾಗಿರುತ್ತೆ.
ಬೇಡ ಅಂದ್ರೂ ಪರವಾಗಿಲ್ಲ, ಇರ್ಲಿ ಗಂಡು ಇದು. ಒಂದು 5,000 ಹೇಳ್ತೀನಿ ಸರ್ ಗಂಡಿಗೆ ಇದಕ್ಕೆ. ಓಕೆ 5,000. ತುಂಬ ಒಳ್ಳೆ ತುಂಬ ಒಳ್ಳೆ ಗಂಡು. ಹೇಳಿ ಅಕ್ಕಿ ಬಿಡ್ಬೋದು ಇದು. ಶೇಪೆ ಗಂಜಾಮಲ್ಲಿ ಒಳ್ಳೆ ಲೈನೇಜ್ ಅಂತ ಅಕ್ಕಿ ಸರ್ ಇದು. ಮಾಡ್ಕೋಬೇಕಷ್ಟೇ ನಾವು. ಹೆಣ್ಣುಗಳು ಸೆಟ್ ಆಯಿತು ಅಂದರೆ ವರ್ಷ ಹೇಳಿ ಅಕ್ಕಿ ಬಿಡ್ಬೋದು ಇದರಲ್ಲಿ. ಓಕೆ ಸರ್ ನೋಡಿ, ಇವಾಗ ಆನೆಕಲ್ಲಲ್ಲಿ ಒಂದು ಒರಿಜಿನಲ್ ಒಂದು ಹೆಣ್ಣು ಹಾಕಿರ್ತೀನಿ. ಇದು ನಮ್ಮ ಮರಿಯಣ್ಣವ್ರು ಕೊಟ್ಟಿದ್ದೇನೆ. ತುಂಬ ಟಾಪ್ ಕ್ಲಾಸ್ ಅಂತ ಹೆಣ್ಣು ಫ್ರೆಂಡ್ಸ್ ಇದು. ಒಳ್ಳೆ ಶೇಪ್ ಆಗಲಿ, ಬಾಲ ಕಂಡೀಷನ್ ಆಗಲಿ, ಅಕ್ಕಿ ಸ್ಟೈಲೇ ತುಂಬ ಚೆನ್ನಾಗಿರುತ್ತೆ ಆನೆಕಲ್ಲಲ್ಲಿ. ಬನ್ನಿ ನೋಡೋಣ. ನೋಡ್ಬೋದು ಲಾಲ್ ಕಟ್ಟು ತುಂಬ ಚೆನ್ನಾಗಿರುತ್ತೆ. ಸಣ್ಣ ಗರಿಗಳು ಆಡೋ ಜಾತಿಗೆ ಏನಿರುತ್ತೆ ಆ ಥರ ಇರುತ್ತೆ. ಬಾಲ ಕಂಡೀಷನು ನೋಡ್ಬೋದು, ತುಂಬ ಒಳ್ಳೆ ಬಾಲ ಕಂಡೀಷನ್. ಕ್ವಾಲಿಟಿ ನೋಡ್ಬೋದು. ಲೈಟ್ ಅನಾರಿ ಇರುತ್ತೆ. ಅಕ್ಕಿ ಆದಷ್ಟು ಬೇಗ ಮನೆ ಬಿಡಲ್ಲ ಇದು. ಎಷ್ಟೇ ಆಗಲಿ ಮನೆ ಹುಡ್ಕೊಂಡು ಬರ್ತದೆ. ಆದರೆ ಬಾಜಿಗಳು ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಳಿ. ಇದಕ್ಕೆ ಮಾಡೋ ಗಂಡುಗಳಿಗೆ ಬಾಜಿ ಸ್ವಲ್ಪ ಕಡಿಮೆ ಸೇರಿಸಿ. ಇಲ್ಲ ತಾಮ್ರಲ್ಲಿ ಅದನ್ನು ಉಳ್ಳಾಕೋ ಅಂತ ಗಂಡು ಮಾಡಿದ್ರೆ ಸೂಪರ್ ಆಗಿರುತ್ತೆ. ಇದು ತುಂಬ ಒಳ್ಳೆ ಹೆಣ್ಣು. ಒರಿಜಿನಲ್ ಅಂತ ಏನು ಒಂದು 5 ಆಗುತ್ತೆ ಸರ್. 5 ಆಗುತ್ತೆ ಸರ್ ಇದು ಒರಿಜಿನಲ್ ಹೆಣ್ಣು. ಇದು ಆನೆಕಲ್ತು ನಮ್ಮ ಮರಿಯಣ್ಣವ್ರು ಏರೇ ಕೊಟ್ಟಿರ್ತಾರೆ ಒರಿಜಿನಲ್ ಹೆಣ್ಣು. ಇದು ಮಗಳು ಹಾಕ್ತೀನಿ ಈಗ. ಫ್ರೆಂಡ್ಸ್ ನೋಡಿ, ಇದು ಒಂದು ಧೂಮರ್ ಎಗ್ದಾರ ಒಂದು ಗಂಡು ಒಂದು ಹಾಕಿದ್ರಿ ತೋರ್ಸೋಣ ಅಲೆಕನ್ ಒರಿಜಿನಲ್ ಅಂತ. ಅದ್ರ ಮಗಳಿದು 8 ಮುಕ್ಕಾಲು ಅವ್ರ ಮರಿಯಣ್ಣ ಮನೆ ಮೇಲೆ ಆಡಿರೋ ಅಕ್ಕಿ ಇದು. ತುಂಬ ಒಳ್ಳೆ ಹೆಣ್ಣು. ಬ್ರೀಡಿಂಗ್ ಎಕ್ಕೋಬೇಕು, ಇಲ್ಲ ಬೇಕಂದ್ರೆ ಬಿಡ್ಬೋದು. ರೆಕ್ಕೆ ಕಟ್ಟಿರ್ತೀನಿ. ಇದು ಬಿಡುವಂಥ ಅಕ್ಕಿ. ಇದು ಬಿಡ್ಬೋದು, ಇಲ್ಲ ಲೈನೇಜ್ಗೆ ಬೇಕಂದ್ರೆ ಹೊಡೆದು ಇಟ್ಕೊಬೋದು. ಈಗಲೇ ಬಿಟ್ರೆ ಮನೆ ನನ್ನ ಮನೆಗೆ ಸ್ಟ್ರೈಟ್ ಡೀಲೆ. ಅದನ್ನ ನಾನು ಕಳ್ಳ ಮಾಡಿ ಬಿಡಬೇಕು. ನೀನೇ ಐಡಿಯಾ ಓಕೆ ಸರ್, ಬನ್ನಿ ನೋಡೋಣ. ಸರ್ ಗರಿ ಕಟ್ಟಿರ್ತೀನಿ, ಬಿಡೋಂಥ ಎಣ್ಣಿದು. ಬೇಕಂದ್ರೆ ಬಿಟ್ಕೋಬೋದು. ಆನೆಕಲ್ಲಲ್ಲಿ ಒರಿಜಿನಲ್ ನಮ್ಮ ಮರಿಯಣ್ಣವ್ರು ಮಾಡಿಸಿರೋದು ಇದು. ಬೇಕು ಅನ್ನೋರು ಬಿಡ್ಬೋದು, ಇಲ್ಲ ಬೇಡ ಅನ್ನೋರು ಲೈನೇಜ್ಗೆ ಎತ್ತಿಟ್ಕೋಬೇಕು. ಕ್ವಾಲಿಟಿ ನೋಡ್ಬೋದು. ಲೈಟ್ ಅನಾರಿ ಇರುತ್ತೆ, ಜಾಸ್ತಿ ಇರಲ್ಲ, ಲೈಟ್ ಅನಾರಿ ಇರುತ್ತೆ. ಒಳ್ಳೆ ಹೆಣ್ಣು, ಮಸ್ತಿಗಿಸ್ತಿಗೆ ಬಂದಿರಲ್ಲ. ಬಿಟ್ಕೊಳ್ಳೋರಿಗೆ ತುಂಬ ಒಳ್ಳೆ ಹೆಣ್ಣಿದು. ಸರ್ ಏನು ಬೆಲೆ ಹೇಳ್ತೀರಾ? ಆಡಿರೋದು ಸರ್ 4 ಆಗುತ್ತೆ ಸರ್ ಇದು. 4,000. ಬೇಡ ಅನ್ನೋರು 2 ಆಪ್ಷನ್ ಇರುತ್ತೆ. ಬೇಕು ಅನ್ನೋರು ಲೈನೇಜ್ಗೆ ಎತ್ತಿಟ್ಕೋಬೋದು, ಇಲ್ಲ ನಾನು ಬಿಡ್ತೀನಿ ಅಂದರೆ ಬಿಡ್ಬೋದು. ಓಕೆ ಸರ್, ನೆಕ್ಸ್ಟ್ ಅಕ್ಕಿ ನೋಡೋಣ. ಸರ್ ಹೇಳಿ. ನೋಡಿ ಸರ್, ಈಗ ಒಂದು HMT ಒಂದು ಹೆಣ್ಣು ಹಾಕಿರ್ತೀನಿ. ನಲ್ಲಿ ಬಂದು ಈ HMT ನಮ್ಮ ಮರಿಯಣ್ಣ ಮನೆಯಲ್ಲೇ ಮರಿಯಾಗಿರೋದು. HMT ಇರುತ್ತೆ, ನಲ್ಲಿ ಬಂದಿರುತ್ತೆ. ಬನ್ನಿ ನೋಡೋಣ. ಅಕ್ಕಿ ತುಂಬ ಲೆಂತ್ ಇರಲ್ಲ, ಮೀಡಿಯಂ ಶಾರ್ಟ್ ಇರುತ್ತೆ. ಯಾಕೆ HMTಗಳಲ್ಲಿ ಲೆಂತ್ ಬರಲ್ಲ, ಮೀಡಿಯಮೇ ಬರುತ್ತೆ. ಗರಿಗಳು ನೋಡ್ಬೋದು, ಒಳ್ಳೆ ಲಾಲ್ ಕಟ್ಟು, ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ನೋಡ್ಬೋದು. ಶಾರ್ಟ್ ಬೇಕು, ಗುಂಡು ತಲೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಪಟಾಗಳಿಗೆ ಒಳ್ಳೆ ರೇಕ್ ಬರುತ್ತೆ. HMT ಅಕ್ಕಿ ಸರ್, ಇದು ನಲ್ಲಿ ಬಂದ ಅಕ್ಕಿ. ಇದು ಸರ್ ಏನು ಬೆಲೆ ಹೇಳ್ತೀರಾ? ಇದು 4 ಆಗುತ್ತೆ ಸರ್. HMTಯಲ್ಲಿ ಹೆಣ್ಣುಗಳಿಗೆ ತುಂಬ ಡಿಮ್ಯಾಂಡು. ಒಂದು 4,000 ಆಗುತ್ತೆ ಸರ್. ಓಕೆ, ದೊಡ್ಡ ಹೆಣ್ಣಿದು ಆರಾಮಾಗಿ ಬ್ರೀಡ್ ಮಾಡಿಸ್ಕೋಬೋದು. ಸರ್ ಹೇಳಿ. ಫ್ರೆಂಡ್ಸ್ ನೋಡಿ, ಈಗ ಇನ್ನೊಂದು ಮಕ್ಷಿ ಒಂದು ಹೆಣ್ಣು ಹಾಕಿರ್ತೀನಿ. ಇದು ನಮ್ಮ ಮರಿಯಣ್ಣವ್ರದೇ. ಇದನ್ನು ಅವ್ರ ಮನೇಲಿ ಮರಿಯಾಗಿರೋದು. ರಿಂಗು ಅವ್ರದ್ದೇ ಇರುತ್ತೆ. ತುಂಬ ಒಳ್ಳೆ ಹೆಣ್ಣು ನೋಡ್ಬೋದು. ಬಿಟ್ಟಿರಲ್ಲ ಇದು. ಈ ಲೈನೇಜ್ ತುಂಬ ಚೆನ್ನಾಗಿ ಆಡಿದೆ ಅವ್ರ ಹತ್ರ ಮಕ್ಷಿ. ಅದ್ರಲ್ಲಿ ಹೊಡೆದಿಟ್ಟಿರುವಂಥ ಲೈನೇಜ್ ಇದು. ಹಿಡ್ಕೊಳ್ಳಿ ಸರ್. ಓಕೆ, ದಸ್ತಾ ಹೆಣ್ಣು ಇದು. ತುಂಬ ಒಳ್ಳೆ ಕ್ವಾಲಿಟಿ ನೋಡ್ಬೋದು. ಶಾರ್ಟ್ ಬೇಕು, ಗುಂಡು ತಲೆ, ತುಂಬ ಚೆನ್ನಾಗಿರುತ್ತೆ. ಚಿಕನ್ ಇದು ನೋಡ್ಬೋದು. ಒಂದು 2.5 ಆಗುತ್ತೆ ಸರ್ ಚಿಕನ್ ಇದು. ಯಾಕಂದ್ರೆ ಬ್ರೀಡಿಗೆ ಅಂತ ಹೇಳಿ ಹಾಕಿರ್ತೀನಿ. 2.5 ಆಗುತ್ತೆ. ಚೀಕಲ್ ಆಗಿ ಮತ್ತೆ ರೆಕ್ಕೆಯಲ್ಲಿ ಕೊಟ್ಟಿದ್ದಾರೆ ಅವರು. ತುಂಬ ಒಳ್ಳೆ ಹೆಣ್ಣು. ಈಗ ನೋಡಿದ್ರೆ ಇನ್ನೊಂದು ಮಕ್ಷಿ ಗಂಡ್ಪಟ್ಟ ಒಂದು ಹಾಕಿರ್ತೀನಿ. ಇದು ನಮ್ಮ ಮರಿಯಣ್ಣ ಅವ್ರದ್ದೇ. ಮಕ್ಷಿ ಒಂದು ಗಂಡ್ಪಟ್ಟ ಒಂದು ಹಾಕಿರ್ತೀನಿ. ಇದು ನಮ್ಮ ಮರಿಯಣ್ಣ ಅವ್ರದ್ದೇ ಅಕ್ಕಿ. ಇದು ಈ ಲೈನೇಜಲ್ಲಿ ಅಕ್ಕಿ ಬಿಟ್ಟಿರಲ್ಲ, ಅವರು ಬೇಕು ಅಂತ ಹೊಡೆದಿಟ್ಟಿರ್ತಾರೆ. ತುಂಬ ಒಳ್ಳೆ ಗಂಡ್ಪಟ್ಟ ಇದು. ಲೈನಲ್ಲಿ ಕಳಿಸಿಟ್ಕೋಬೋದು. ಇದೊಂದು 9 ಕಳ್ಳಿ ಪಟ್ಟ ಇದು. ಒಂದೇ ನೇರಳೆ ಬಣ್ಣದಿರುತ್ತೆ ಕ್ವಾಲಿಟಿ. ತುಂಬ ಒಳ್ಳೆ ಗಂಡ್ಪಟ್ಟ. ಬೇಕು ಅನ್ನೋ ರೆಕ್ಕೆ ಎಳ್ದು ಬಿಡ್ಬೋದು, ಇಲ್ಲ ಲೈನೇಜಿಗೆ ಬೇಕಂದ್ರೆ ಮಾಡ್ಕೋಬೋದು. ಗಂಡ್ಪಟ್ಟ 9 ಕಳಿ ಬಿಡೋರಿಗೆ ತುಂಬ ಈಸಿ ಇರುತ್ತೆ. ಒಂದು 1.5 ಆಗುತ್ತೆ ಸರ್ ಇದು. 1,500. 1,500 ಆಗುತ್ತೆ. ಓಕೆ ಸರ್. ಫ್ರೆಂಡ್ಸ್ ಇದು ನೋಡಿ, ನಮ್ಮ ಗುರುಮೂರ್ತಿ ಅನ್ನೋರು ಲೈನೇಜ್. ಈ ಪಟ್ಟ ಬಿಡ್ತಾ ಇದ್ದಾರೆ. ಒಳ್ಳೆ ಟೈಮ್ ಆಡಿದೆ.
ಇದನ್ನ ಹಂಗೆ ರೆಕ್ಕೆ ಸಮೇತನೇ ಹಾಕ್ತಾ ಇರ್ತೀನಿ. ಯಾರನ್ನ ಬಿಟ್ಟು ತಿಳಿಸ್ಬೋದು ಇದು, ಯಾಕಂದ್ರೆ ರೆಕ್ಕೆ ಸಮೇತ ಕಳ ಮಾಡಿದ್ರೆ ಇವಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಏನ್ ಟೈಮ್ ಆಡ್ತಾ ಇದೆ. ಯಾಕೆ ಒಳ್ಳೆ ಟೈಮ್ ಇಲ್ಲಿ ಆಡಿದೆ, ಯಾಕಂದ್ರೆ ಒಂದ್ ಕಡೆ ಆಡಿದಕ್ಕೆ ಇನ್ನೊಂದ್ ಕಡೆ ಆಡಲ್ಲ. ನಾವು ಪ್ರತಿಯೊಂದು ಹೇಳ್ಕೊಳಕ್ ಹೋಗ್ಬಾರ್ದು, ಇದ್ರಲ್ಲಿ ಬಿಟ್ಟು ತಿಳಿಸ್ಬೋದು. ಗಂಡು ಪಟ ಬಿಡುವಂತ ಪಟ ಇದು, ಬಿಟ್ಟಿರೋದು ಏಟಲ್ಲಿ ಎತ್ಕೊಂಡಿರುತ್ತೆ, ಒಳ್ಳೆ ಟೈಮ್ ಇರುತ್ತೆ. ನೋಡ್ಬೋದು ಲಾಲ್ ಕಟ್ಟು ಸೂಪರ್ ಆಗಿರುತ್ತೆ. ಮತ್ತೆ ಬಿಡೋರಿಗೆ ಪಾಪ ಸುಮಾರು ತೊಂದರೆ ಇರುತ್ತೆ, ಅದಕ್ಕೋಸ್ಕರ ರೆಕ್ಕೆ ಸಮೇತ ಹಾಕಿರ್ತೀನಿ. ಒಂದು ಕ್ವಾಲಿಟಿ ನೋಡ್ಬೋದು, ಅನಾರಿ ಶೇಡಲ್ಲಿ ಇರುತ್ತೆ. ಬಿಡೋರ್ಗಂಚು ಲೈನೇಜ್ಗೆ ತುಂಬಾ ಚೆನ್ನಾಗಿರುತ್ತೆ ಸರ್. ಏನ್ ಬೆಲೆ ಹೇಳ್ತೀರಾ? ಒಂದು 3 ಆಗುತ್ತೆ ಸರ್. ಇದು ಒಳ್ಳೆ ಟೈಮ್ ಆಡಿದೆ. ಯಾರನ್ನ ಈಸ್ಕೊಂಡು ಬಿಡ್ತಾರಲ್ವಾ, ಮತ್ತೆ ಅವ್ರು ಫೋನ್ ಮಾಡಿ ನಮ್ಗೆ ತಿಳಿಸ್ಬೇಕು, ಸರ್ ಆಡ್ತಾ ಇದೆ, ಅದು ಖುಷಿ ಪಡೋಣ. ಸರಿ ಸರ್, ಓಕೆ, ಥ್ಯಾಂಕ್ ಯು. ಫ್ರೆಂಡ್ಸ್ ನೋಡಿ, ಪ್ರತಿಯೊಬ್ಬರಿಗೂ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಇರುತ್ತೆ. ಇದು ಏನಕ್ಕೆ ಈ ಮಾತು ಹೇಳ್ತಾ ಇರ್ತೀನಿ ಅಂದ್ರೆ, ಒಂದೊಂದು ಕಡೆ ಹೋದಾಗ ಒಬ್ಬೊಬ್ರು ಒಂದೊಂದು ಹೇಳ್ಕೊಡ್ತಾರೆ ನನಗೆ. ಈಗ ಸುಮಾರು ನೀವು ಗಂಡುಗಳು ಇಟ್ಕೊಳ್ತೀರಾ, ಒಳ್ಳೆ ಬೆಲೆ ಕೊಡ್ತೀರಾ, ಒಂದೇನು ಸೆಟ್ ಮಾಡ್ತೀರಾ, ಆಡಲ್ಲ ಏನು ಮಾಡ್ತೀರಾ, ಮಾರ್ಕೆಟ್ಗೆ ಹಾಕ್ಬಿಡ್ತೀರಾ, ಇಲ್ಲಿ ಯಾರನ್ನ ಕಡಿಮೆ ಬೆಲೆಗೆ ಯಾರನ್ನ ತೊಗೊಂಡ್ಬಿಡ್ತಾರೆ. ಬಟ್ ಆದರೆ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ, ಪ್ರತಿಯೊಬ್ಬರೂ ಶೋಕ್ದಾರರು ಪ್ರತಿಯೊಬ್ಬರು ಎಲ್ಲೇ ಒಂದು ಗಂಟು ಅಂದರೆ ಅದನ್ನ ನೆಗ್ಲೆಕ್ಟ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಗಂಟೆಗೆ ಮಿನಿಮಮ್ ಒಂದು 3 ಹೆಣ್ಣು ಸೇರಿಸಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ್ದ್ರಲ್ಲಿ ಏನು ಬರ್ತಾ ಇದೆ ಅಂತ. ಯಾಕಂದರೆ ಇವಾಗ ಸುಮಾರು ಜನ ಏನು ಹೇಳ್ತಾರೆ, ಬ್ಲಡ್ ಲೈನು ಅಂತ ಹೇಳ್ತಾರೆ. ಇವಾಗ ಹೆಣ್ಣಿದ್ರೆ ಗಂಡಿರಲ್ಲ, ನಮ್ಮ ಹತ್ರ ಗಂಡಿದ್ರೆ ಹೆಣ್ಣಿರಲ್ಲ. ಅದಕ್ಕೋಸ್ಕರ ಇದು ಹೇಳ್ತಾ ಇರೋದು, ಒಂದು ಗಂಡಿಗೆ 3 ಹೆಣ್ಣು ಸೇರಿಸಿ ಅಕ್ಕಿ ಆಡಿಸಿ ಆಮೇಲೆ ನೋಡಿ. ಯಾಕಂದರೆ ಇವಾಗ ನೀವು ತರ್ತೀರ ಒಳ್ಳೆ ಬೆಲೆ, ಯಾರಿಗೂ ಮೋಸ ಆಗಬಾರ್ದು. ಅದಕ್ಕೋಸ್ಕರ ಈ ಮಾತು ಹೇಳ್ತಾ ಇರೋದು, ಒಂದು ಗಂಡಿಗೆ ಮಿನಿಮಮ್ 3 ಹೆಣ್ಣು ಸೇರಿಸಿ. ಒಂದ್ರಲ್ಲಿ ಚೆಕ್ ಮಾಡಿ, ಇಲ್ಲ ನೆಕ್ಸ್ಟ್ ಇನ್ನೊಂದ್ರಲ್ಲಿ ಚೆಕ್ ಮಾಡಿ. ಅವಾಗ ನಮ್ಗೆ ಆಗತ್ತೆ, ದುಡ್ಡು ಉಳಿತದೆ, ನಮಗೆ ಅಕ್ಕಿನೂ ಉಳಿತದೆ. ಕೊಟ್ಬಿಟ್ಟು ಬೇರೆಯವ್ರ ಹತ್ರ ಇಲ್ಲಿ ಕೊಟ್ಟೆ ಅಲ್ಲಿ ಆಡ್ತಾ ಇಲ್ಲ ಅಂದರೆ ಅದು ಬೇರೆಯವ್ರ ಹತ್ರ ಆಗತ್ತೆ. ಬೇಡ, ಆದಷ್ಟು ನಾವು ಕಲಿಯೋಣ, ಬಿಡೋಣ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೇದೇ ಆಗಲಿ, ಎಲ್ಲರಿಗೂ ಒಳ್ಳೇದೇ ಮಾಡೋಣ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ನಮ್ಮ ಜಾನ್ ಸಾರ್ಗಿಂದ ತುಂಬ ಥ್ಯಾಂಕ್ಸ್ ಇವತ್ತಿಗೆ. ಓಕೆ, ಥ್ಯಾಂಕ್ ಯು.